ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡಿ ಸ್ನೇಹಿತರೆ, ಇನ್ನೊಂದು ವ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಮೇಲೆ ಇವತ್ತಿಂದು ಸ್ಪೆಷಲ್ ದಿನ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಾರೆ ನಿಮಗೆ. ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಫುಲ್ ರೆಡಿ ಆಗ್ಬಿಟ್ಟು. ನಿಮ್ಗೆಲ್ಲ ಗೊತ್ತಿದ್ದೇ ಇದೆ ಇವತ್ತಿನ ವ್ಲಾಗಲ್ಲಿ ಏನ್ ಸ್ಪೆಷಲ್ ಇದೆ ಅಂತ ಅಂದ್ಬಿಟ್ಟು. ಏನ್ ಸ್ಪೆಷಲ್ ಇದೆ ಖುಷಿ ಇವತ್ತು? ನಾವು ಬೇಬಿಗೆ ನೇಮ್ ಮಾಡ್ತಾ ಇದೀವಲ್ವಾ, ನಾಮಕರಣ ಇದೆಲ್ಲ ಇವತ್ತು. ಎಸ್, ನೈಸ್. ಇವತ್ತು ನೋಡಿ ಸ್ನೇಹಿತರೆ, ಇವತ್ತು ಮೋನಿಕಾ ಮತ್ತೆ ನಿತಿನ್ ಅವ್ರ ಮಗಳದು ನಾಮಕರಣ ಇದೆ ನಮ್ಮ ಮನೆಯಲ್ಲಿ. ಸೊ ಅದೇ ಫಂಕ್ಷನ್ ಇದೆ ಸ್ನೇಹಿತರೆ. ಇವತ್ತಿನ ವ್ಲಾಗ್ ಅಲ್ಲಿ ಫುಲ್ ತೋರಿಸ್ತೀನಿ ನಿಮ್ಗೆ ಏನ್ ಡೀಟೇಲ್ ಆಗಿ ಏನ್ ಮಾಡ್ತೀವಿ ಎಲ್ಲ ಅಂತ ಅಂದ್ಬಿಟ್ಟು. ಸೂಪರ್ ಆಗಿರುತ್ತೆ ಇವತ್ತಿನ ವ್ಲಾಗ್ ಅಂದ್ಬಿಟ್ಟು. ಆಮೇಲೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ವಿಷಯ ಇದೆ ನಿಮ್ಗೆಲ್ರಿಗೂ ಹೇಳೋದು. ಏನು ಅಂತಂದ್ರೆ, ನಮ್ದು 5000 ಸಬ್ಸ್ಕ್ರೈಬರ್ ದಾಟ್ಬಿಟ್ಟಿದೆ ಇವಾಗ ನಮ್ಮ ಚಾನಲ್ ಅಲ್ಲಿ. ಆಕ್ಚುಲಿ ಈ ಮಾತನ್ನ ಮುಂಚೆ ವ್ಲಾಗ್ ಅಲ್ಲಿ ಹೇಳ್ಬೇಕಾಗಿತ್ತು ಸ್ನೇಹಿತರೆ, ಬಟ್ ಏನ್ ಮಾಡ್ತೀರಾ, ನಾನು ಸ್ವಲ್ಪ ಗಡ್ಬಡಲ್ಲಿ ವ್ಲಾಗ್ ಅನ್ನ ಹಾಗೆ ಎಂಡ್ ಮಾಡ್ಬಿಟ್ಟಿದ್ದೆ ಲಾಸ್ಟ್ ವ್ಲಾಗ್ ಅನ್ನ. ಆದ್ರೆ ಇವಾಗ ನಾನು ನಿಮ್ಗೆ ಹೇಳೋಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದೀಗ 5500 ಕ್ರಾಸ್ ಆಗಿದೆ. ಆಲ್ರೆಡಿ 5579 ಇದಾರೆ ಸದ್ಯಕ್ಕೆ ಇವಾಗ. ಈ ವ್ಲಾಗ್ ಬರ್ತಾ ಸ್ನೇಹಿತರೆ, ನಂಗೆ ಅನ್ಸೋಟಿಗೆ 6000 ಹತ್ರ ಹೋಗ್ಬಿಡ್ತೀವಿ ಅಂತ ಅನಿಸ್ತಾ ಇದೆ. ತುಂಬಾ ಥ್ಯಾಂಕ್ ಯು, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡಿ. ಎಲ್ಲ ಪ್ರಿಪರೇಷನ್ ರೆಡಿ. ಆದ್ರೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದು ಹೇಗೆ, ಫಸ್ಟ್ ಬೇಬಿದು ಫೇಸ್ ರಿವೀಲ್ ಮಾಡಬೇಕು. ಕರೆಕ್ಟ್ ಆಗಿದೆ. ಫಸ್ಟ್ ಬೇಬಿ ಫೇಸ್ ರಿವೀಲ್ ಮಾಡೋ ಸ್ನೇಹಿತರೆ. ಬೇಬಿ ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ ಸ್ನೇಹಿತರೆ. ಫಸ್ಟ್ ಬೇಬಿದು ಫೇಸ್ ರಿವೀಲ್ ಮಾಡೋಣ. ಮಾಡ್ಬಿಟ್ಟು ಹಾಗೆ ಮುಂದಿನ ಕಾರ್ಯಕ್ರಮ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ಹಾಗೆ ಚೆನ್ನಾಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀರಾ ತಾತ? ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ?
ಅಲ್ಲಿ ಅಂಕಲ್ ಏನೇನು ಹೆಸರು ಹೇಳ್ತಾರೆ ಅವೆಲ್ಲ ಹೆಸರು ಕಿವಿಯಲ್ಲಿ ಹೇಳಿ ನೀನು. ಕುರ್ಕುರ್ ಅನ್ಬೇಕು, ಜೋರಾಗ ಅದು ಕೇಳಿಸ್ಬೇಕು ಕುರ್ಕುರು, ಇಲ್ಲ ಸರ್ ನಾನ್ ಬರಲ್ಲ ಹೊಡಿಯಕ್ಕೆ, ನಾನ್ ಬರಲ್ಲ. ಏ ಚೇತನಿ ಹೊಡ್ಯಾಕಂತ ಬಂದ್ರ ಯಾರಿದ್ರು ಹೊರಗಡೆ ಬಾರೋ ವಿಕಾಸ್. ಏ ಪರವಾಗಿಲ್ಲ ಹೊಡೀರಿ, ಏನಾಗಲ್ಲ ಹೊಡೀರಿ. ಜೋರ್ ಹೇಳ್ಬೇಕು, ಅವ್ರು ಹೊಡೆಯೋ ಶಬ್ದಕ್ಕಿಂತ ಹೆಸರು ಜೋರಾಗಿ ಬರ್ಬೇಕು ನೋಡು. ಮೇಡಮ್ ಕೈ ಹಿಂದೆ ತಗೊಳ್ಳಿ. ಹಾ ಹೊಡೀರಿ ಮೇಡಮ್ ಕೈಯಿಂದ ತಗೊಳ್ಳಿ. ಮೇಡಮ್ ಕೈಯಿಂದ ಜೋರಾಗಿ ಹೇಳು, ನಮಗೆ ಕೇಳಿಸ್ತಾ ಇಲ್ಲ ಇಲ್ಲಿ. ನೀ ಎಷ್ಟು ಜೋರ ಹೇಳ್ತೀಯ ನಿಮ್ ನಿತಿನ್ ಮಾವ ಅಷ್ಟು ದುಡ್ಡು ಕೊಡ್ತಾರೆ ನಿಂಗೆ. ಮೇಡಮ್ ಮುಂದೆ ಬನ್ನಿ. ಹಾ ಎಷ್ಟು ಜೋರಾಗಿ ಹೇಳ್ತೀಯ ಅಷ್ಟು ದುಡ್ಡು. ಪರವಾಗಿಲ್ಲ, ದುಡ್ಡು ಸಿಗುತ್ತಾರೆ ಹೊಡ್ಸ್ಕೋ. ಏ ಯಾರು ಹೊಡಿಯೋರ ಊಟ ಮಾಡಿಲ್ವಾ? ಅವನ ಹೆಸರು ಜೋರ ಹೇಳಿಲ್ಲ ಪರವಾಗಿಲ್ಲ, ಹೊಡೆಯ ಜೋರ ಹೊಡೀರಿ. ಅವನ ಮೆಲ್ಲಿ ಕೇಳಿ ಪರವಾಗಿಲ್ಲ, ಹೊಡೆಯ ಜೋರ ಹೊಡೀರಿ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ಈ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ. ಮಲ್ಲಪ್ಪ, ಬಸಮ್ಮ, ಎಲ್ಲಮ್ಮ, ಕುರ್ಕುರ್ ಅವಳು ಅಳ್ತಾಳಿಲ್ಲ ಗೊತ್ತಿಲ್ಲ, ಚೇತು ಅಳ್ತಾ ಅಂತ ಗೊತ್ತಿಲ್ಲ. ಹಿಂದೆ ಬಾ ಏ ಇನ್ನೊಂದ್ಸಲ ಹೇಳೋ ಹೆಸರು, ಇನ್ನೊಂದ್ಸಲ ಹೇಳೋ ಕಿವಿಯಲ್ಲಿ. ಹಾ ಹೇಳೋ, 3 ಸರಿ ಹೇಳ್ಬೇಕು. ಏ ಅನುಜ ನಿಂತೋಡ್ರಿ, ಅಲ್ಲಿಂದ ಮುಗಿಸ್ಬೇಕು, ಇನ್ನ ಕಾರ್ಯಗಳಿವೆ. ಇವ್ರು ನೋಡಿ ಸ್ನೇಹಿತರು, ಅವರೆಲ್ಲ ಇವರು ಎಲ್ಲ ಕೆಲಸ ಕೆಡ್ತಾರೆ ನೋಡ್ರಿ. ಇವರೇ ಜಾನ್ ಸೇ ಕೋई ಆದ್ಮಿ ಕೋ. ಇಲ್ಲ ನಾವು ಓಪನ್ ಮಾಡಕ್ಕೆ ನಿಮ್ಗೆ ಇನಾಗ್ರೇಷನ್ ಮಾಡಕ್ಕೆ ಎಲ್ಲ ಕೆಡಿಸ್ತಾರೆ ಇವ್ರು, ಎಲ್ಲ ಕೆಡಿಸ್ತಾರೆ ಇವರು. ಹಾ ಮೊದಲು ಅಲ್ಲಿ ಇನಾಗ್ರೇಷನ್ ಮಾಡಬೇಕು. ಬರೀ ಓಪನ್ 1 2 3
ನೋಡಿ ಸ್ನೇಹಿತರೆ ನಮ್ಮ ಅಕ್ಕ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ. ಹೆಂಗಾಗಿದೆ ಅಡುಗೆ? The star of the show is ಸ್ಟಾರ್ ಆಫ್ ದ ಶೋ okay. ರೊಟ್ಟಿ. Roti, ಈ ರೊಟ್ಟಿ- double roast roti. ಆ ರೊಟ್ಟಿ ಹೆಂಗ್ ಮಾಡಿದಾರೆ ಗೊತ್ತಾ ನಿಂಗೆ? ಮುದ್ದೆ ಪಲ್ಲೆ. ಆ ಮುದ್ದಿ ಪಲ್ಲ ರೊಟ್ಟಿ ಹೆಂಗ್ ಮಾಡಿದಾರೆ ಗೊತ್ತಾ? ರೊಟ್ಟಿ ಮಾಡ್ಬಿಟ್ಟು ಆಮೇಲೆ ಡೀಪ್ ಫ್ರೈ ಮಾಡ್ತಾರಲ್ಲ. ಎಸ್, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋದು ಅದು. ಸೂಪರ್ ಆಗಿದೆ. ಸಖತ್ತಾಗಿದೆಯಾ? ಹೆಂಗಿದೆ ಸುಮಕ್ ಅಡುಗೆ? ಸೂಪರ್ ಆಗಿದೆ. ಕುಕ್ಕಿ ಮಾತ್ರ ಫಸ್ಟ್ ಕ್ಲಾಸ್. ಹಾಂ, ಟೈಮ್ ನಾನು ಹಾಕೊಂಡಿದ್ದು. 3ನೇ ಸಲ ರಸಮಲೈ ಅಲ್ಲ, ಉಗ್ಗಿ ಹೇಳ್ತಾರೆ ಅವರು. ಕುಕ್ಕಿ ಸೂಪರ್. ಮಾಮ ಹೇಳ್ತಾರ ರಸಮಲೈ ಫ್ರಮ್ ಹಾ. ಸೈಡ್. ನೋಡಿ ಸ್ನೇಹಿತರೆ, ಮಾಮ ರಸಮಲೈ ತಿಂದು ತಿಂದು ನೋಡಿ ರಸಮಲೈ ಹೆಂಗ್ ಕೂತೈತಿ. ಏನು ಪೂಜಾ, ಹೆಂಗಾಗಿದೆ ಅಡುಗೆ? ಸೂಪರ್. ಸಖತ್ತಾಗಿದೆಯಾ? ನೀನು ಸೂಪರ್ ಅನ್ಬೇಡ. ಹೌದು, ಹಂಗೆ ಹೇಳು ಮಾಮಗೆ. ಸೂಪರ್ ಅಂದ್ರೆ ಹಾಂ, ರಸಮಲೈ. ರಸಗುಲ್ಲ ಅಲ್ಲ, ಅದು ರಸಮಲೈ. ಇಲ್ಲಿ ನೋಡಿ ಸ್ನೇಹಿತರು, ಎಲ್ಲರೂ ಒಂದೊಂದು ಹೆಸರು ಹೇಳ್ತಾರೆ ಸ್ವೀಟಿಗೆ. ಸಮೋಸನೂ ಚೆನ್ನಾಗಿದೆ. ಸಮೋಸ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಡುಗೆ. ಫುಲ್ಲು ಎಲ್ಲ ಚೆನ್ನಾಗಿದೆ ಅಡುಗೆನೆ. ರೊಟ್ಟಿ ಹೇಗಿದೆ? ರೊಟ್ಟಿ ಅದೇ ಸ್ಟಾರ್ ಆಫ್ ದ ಶೋ. ಸ್ಟಾರ್ ಆಫ್ ದ ಶೋ ಅದೇ. ಲಿಂಗ್ಸೂರ್ ಗ್ಯಾಂಗ್ ನೋಡಿ ಸ್ನೇಹಿತರೆ, ಫುಲ್ ಇದು. ನಾನು ಯಾವತ್ತು ಲಿಂಗ್ಸೂರ್ಗೆ ಹೋಗ್ತೀನಿ, ಈ ಸಲ ಫಸ್ಟ್ ಎಲ್ಲರೂ ಬಂದಾರೆ. ಲಿಂಗ್ಸೂರ್ ಬಿಟ್ಬಿಟ್ಟು ಆಚೆ ಕಡೆ ಯಾವಾಗಲೂ ಬರ್ತೀನಿ ಅಂತಾರೆ ಎಲ್ಲರೂ. ಈ ಸಲ ಬಂದೇ ಬಿಟ್ಟಿದ್ದಾರೆ. ಹೆಂಗಾಗಿದೆ ಅಡುಗೆ? ಮಸ್ತಾಗಿದೆ. ಹಾಂ, ಅದು ಬಿಟ್ಟು ಬೇರೆ ವರ್ಡ್ ಹೇಳ್ರಿ. ನಿಜ 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 ಚೆನ್ನಾಗಿದೆ. ಸೂಪರ್ ಆಗಿದೆಯಾ? ಹಲೋ 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 ಹಲೋ, ಹೆಂಗಿತ್ತು ಫಂಕ್ಷನ್ ಎಲ್ಲ? ಹೆಂಗಿತ್ತು? ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ? ಸೂಪರ್ ಇತ್ತು. ನೋಡ, ಅಡುಗೆ ಎಲ್ಲ ಚೆನ್ನಾಗಿದ್ದ? ಚೆನ್ನಾಗಿತ್ತಲ್ಲ ಅಡುಗೆ? ಹಾಂ, ಥ್ಯಾಂಕ್ ಯು. ಫಂಕ್ಷನ್ ಎಲ್ಲ ಚೆನ್ನಾಗಿತ್ತ ಫಂಕ್ಷನ್ ಎಲ್ಲ? ನಮ್ಮ ಮನೇಲಿ ಇವತ್ತು ಫಸ್ಟ್ ಟೈಮ್ ನಿಮ್ಮ ನಾರ್ತ್ ಕರ್ನಾಟಕ ಸ್ಟೈಲಿನ ಅಡುಗೆ ಮಾಡ್ತಿದ್ವಿ. ಎವ್ರಿ ಟೈಮ್ ನಾರ್ತ್ ಇಂಡಿಯನ್ ಇರುತ್ತೆ, ಈ ಸಲ ನಾರ್ತ್ ಕರ್ನಾಟಕ. ರೋಸ್ಟ್ ರೊಟ್ಟಿ, ಅದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ದು ರೊಟ್ಟಿ ಆ್ಯಕ್ಚುಲಿ ಅದು. ಹಾಂ, ಏನೇನಿದೆ ಒಂದ್ಸಲ ತೋರಿಸ್ಬೇಕಲ್ಲ? ಹಾಂ, ನೀವು ತೋರಿಸ್ರಿ, ಹೇಳ್ರಿ ಹಂಗೆ ಏನೇನಿದೆ. ಇದು ಹುಗ್ಗಿರಿ ಸರ್. ಹಾಂ ಇದು ರಸಮಲೈ ರೀ ಸರ್. ಹಾಂ ಇದು ಮುದ್ದೆ ಪಲ್ಯ ರೀ ಸರ್. ಪನ್ನೀರ್, ಕಾಜು ಪನ್ನೀರ್. ಹಾಂ, ಇದು ಫುಲ್ಕರಿ. ಫುಲ್ಕ. ಇದು ರೋಸ್ಟ್ ರೊಟ್ಟಿ ರೀ. ರೋಸ್ಟ್ ರೊಟ್ಟಿ, ಸಮೋಸ, ಮೆಣಸಿನ್ಕಾಯಿ, ಬಿಡ್ಲಾರ್ದ ಮೆಣಸಿನ್ಕಾಯಿ. ನೋಡೋಣ ಇವಾಗ ಮೊಮೆಂಟ್ ಆಫ್ ಟ್ರೂತ್ ಸ್ನೇಹಿತರೆ. ಅಡುಗೆ ಟೇಸ್ಟ್ ಮಾಡಿ ನಾನು ಕೊಡ್ತೀನಿ ರಿಯಲ್ ರಿವ್ಯೂಸ್. ಇವಾಗ ಫಸ್ಟ್ ರಸಮಲೈ ತಿನ್ನೋಣ. ರಸಮಲೈದು ಟೇಸ್ಟ್ ಹೇಳ್ತೀನಿ ನಾನು ಹೆಂಗಿದೆ ಅಂದ್ಬಿಟ್ಟು. ಆಹಾ, ಓಹೋ, ಆಹಾ, ಸೀಕೈತೆ ಅಂತ ಬಂದ್ಬಿಟ್ರು ಅವ್ರು. ಆತ ಬಂದ್ಬಿಟ್ಟು ಮೇಲೆ ನೆಟ್ಟು ಉಗ್ಗಿ ತಿನ್ನೋಣ. ಉಗ್ಗಿಯಲ್ಲಿ ಸರಿಯಾಗಿ ತುಪ್ಪ ಸುಳ್ದಿಯಾದ ಹಿಂಗೆ ತಿಂದ ದಪ್ಪ ಕಡ್ದೆ ಮತ್ತೆ ನೀನು ಹಾಕ್ತೀವಿ ಹೇಳ್ರಿ. ಯಾವ್ದ್ರಲ್ಲಿ ಏನು ಹಾಕ್ಬೇಕು ಅದು ಹಾಕ್ಯಾರಪ್ಪ ನೀನು. ಸಕ್ಕತ್ತಾಗಿದೆ ಹುಗ್ಗಿ. ಈ ಸ್ವೀಟಿಗೆ ಹುಗ್ಗಿ ಅಂತ ಹೇಳ್ತಾರೆ ಸ್ನೇಹಿತರೆ. ಗೋಧಿಯಿಂದ ಮಾಡ್ತಾರೆ ಇದನ್ನ. ಇದ್ರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಗೋಧಿ, ಡ್ರೈ ಫ್ರೂಟ್ಸು, ಮತ್ತೆ ಹಾಲು, ಮೇಲ್ಗಡೆ ತುಪ್ಪ ಎಲ್ಲ ಹಾಕಿ ಸರ್ವ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದು ಒಂದು ಸಮೋಸ ಇದೆ. ಇದು ಚಿಡಿಯಾ ಸಮೋಸ ಅಂತಾರಂತೆ, ರೆಕ್ಕೆ ಇಲ್ಲ ಅಂದ್ರೂ ಚಿಡಿಯಾ ಸಮೋಸ ಅಂತಾರೆ ಇದಕ್ಕೆ. ಯಾಕೆ ಚಿಡಿಯಾ ಸಮೋಸ? ಅವಳು ಆಡ್ತಿದ್ದಾಳೆ, ನಾವು ಆಡಕ್ಕಾಗಲ್ಲ, ಭಾರ ಜಾಸ್ತಿ ಇದೆ ನಮ್ದು. ಇದು ಮುದ್ದಿ ಪಲ್ಯ ಅಂತೆ. ಇದ್ರಲ್ಲೊಂದು 2-3 ಥರ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ದಾರೆ ಈ ಪಲ್ಯ. ಇದರಲ್ಲಿ ಏನಿದೆ? ಕಾಜು ಪನೀರ್ ಮಿಕ್ಸ್, ಅಂದ್ರೆ ಪನೀರ್ ಮತ್ತೆ ಕಾಜು ಎರಡು ಮಿಕ್ಸ್ ಮಾಡ್ಬಿಟ್ಟು ಒಂದು ಪಲ್ಯ ಮಾಡಿದ್ದಾರೆ. ಇದು ಡಬಲ್ ರೋಸ್ಟ್ ರೊಟ್ಟಿ. ಅವಾಗ ನೀವು ಎಲ್ಲ ನೋಡಿರ್ತೀರ, ಸುಮಾರು ಜನ ಹೇಳಿದ್ರ ಬಗ್ಗೆ ರಿವ್ಯೂಸು. ಸೊ ಇದನ್ನ ತಿಂದ್ಬಿಟ್ಟು ಹೇಳ್ತೀನಿ ನಿಂತ್ಕೊಳ್ಳಿ. ಇವಾಗ ಮುದ್ದಿ ಪಲ್ಯ ಜೊತೆ ತಿನ್ನೋಣ ಇದನ್ನ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಓವರ್ ಆಲ್ ಸೂಪರ್ ಅಡುಗೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಗುಲ್ಬರ್ಗಾದಲ್ಲಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಏನಾದರೂ ಸಕ್ಕತ್ತಾಗಿರೋ ಈ ಥರ ಊಟ ಬೇಕಾಗಿತ್ತು ಅಂದರೆ ಸ್ನೇಹಿತರೆ, ನಾನು ಇಲ್ಲಿ ಮೇಲ್ಗಡೆ ಹಾಕಿದ್ದು ನೋಡಿ, ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಶ್ರದ್ಧಾ ಕೇಟ್ರಿಂಗ್ ಅಂತ ಸ್ನೇಹಿತರೆ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಗುಲ್ಬರ್ಗಾದಲ್ಲಿ ಎಲ್ಲಿ ಇದ್ರು ಬರ್ತಾರೆ, ಗುಲ್ಬರ್ಗ ಸುತ್ತಮುತ್ತ ಇದ್ರು ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನಮಗೆ. ಸೂಪರ್ ಅಡುಗೆ ಇದೆ, ನಾನು ಮಜಾ ಮಾಡ್ತಿದ್ದೀನಿ ಅಂತ. ನೀವು ವಿಡಿಯೋ ನೋಡ್ಕೊಂಡು ಮಜಾ ಮಾಡಿ, ಮತ್ತೆ ಸಿಗ್ತೀನಿ ಮೇಲೆ. ಸೊ ನೋಡಿ ಸ್ನೇಹಿತರೆ, ಈ ಸೀನ್ ಬರ್ತಿದ್ದಂಗೆ ನಿಮ್ಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಇವಾಗ ಏನು ಸೀನ್ ಅಂತ ಅಂದ್ಬಿಟ್ಟು. ಎಲ್ಲರೂ ಪೂರ ಗ್ಯಾಂಗ್ ಅಪ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಸ್ನೇಹಿತರೆ, ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೆಲ್ಲ ನೋಡಿದ್ರಿ, ನಾನು ಈ ನಾಮಕರಣ ಬ್ಲಾಗಲ್ಲಿ ನಿಮಗೆಲ್ಲ ಡೀಟೇಲ್ ಆಗಿ ತೋರಿಸಿದ್ದೀನಿ. ಆದ್ರೆ ಮ್ಯಾಕ್ಸಿಮಮ್ ಶಾರ್ಟ್ಸ್ ಅಲ್ಲೇ ತೋರಿಸಿದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು, ಸುಮಾರು ಜನ ಬಂದಿದ್ರು, ಎಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ತೋರಿಸ್ಬೇಕಾಗಿತ್ತು. ಬಟ್ ಎಲ್ಲ ಮ್ಯೂಸಿಕ್ ಹಾಕ್ಬಿಟ್ಟೆಲ್ಲ ತೋರಿಸಿದ್ದೀನಿ ನಾನು. ಏನಿದು? ಓ ಮೈ ಗಾಡ್, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಥ್ಯಾಂಕ್ ಯು. ಇಲ್ಲಿ ನೋಡಿ ಸ್ನೇಹಿತರೆ, ಏನ್ ಬರ್ತಿದ್ದಾರೆ? ಅದೇ ನಮ್ಮ ಡೈನಾಮಿಕ್ ರಾಕಿ ಅವ್ರಿಗೆ ಸರ್ಪ್ರೈಸ್ ಕೊಡೋದು ನಾವು.
ನೋಡಿ ಸ್ನೇಹಿತರೆ 5.5K ಸಬ್ಸ್ಕ್ರೈಬರ್ಸ್ ಇಂದು ಕೇಕ್ ತಂದಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಬ್ಲಾಗನ್ನು ಎಂಡ್ ಮಾಡೋಕ್ಕಂತ ಎಲ್ಲರಿಗೂ ತಂದು ನಿಲ್ಸಿದ್ದೆ ಇಲ್ಲಿ. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲ ಸಪೋರ್ಟಿಗೆ ತುಂಬ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು everyone. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ನೋಡ್ರಿ ಹೊಡಿತಾರಲ್ಲ ಪಾಪ. ಓಪನ್ ಆಗ್ತಾ ಇಲ್ಲ ಪಾಪ. ರೆಡಿ 1 2 3. ಸೊ ನೋಡಿ ಸ್ನೇಹಿತರೆ, ಈ ಬ್ಲಾಗ್ನ ನಾವು ಇಷ್ಟು ಸೂಪರ್ ಆಗಿ ಎಂಡ್ ಮಾಡ್ತಾ ಇದೀವಿ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿತ್ತು ಸ್ನೇಹಿತರೆ, ಒಂದು ಲೈಕ್ ಕಾಮೆಂಟು ಹಾಗೆ ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.